ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಜೈ ಹಿಂದ್. ಇಂಡಿಯನ್ ಏರ್ಫೋರ್ಸ್ ವಾಯುಪಡೆಯಲ್ಲಿ ಮ್ಯೂಸಿಷಿಯನ್ ಅಂತ ಹುದ್ದೆಗಳನ್ನ ಕರೀತಾರೆ. ಆ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತಾರೆ, ಸೊ ಇದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೋ ಇಲ್ಲೋ, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಾ, ಏಜ್ ಎಷ್ಟು ಅಂದರೆ ಎಷ್ಟು, ಎಕ್ಸಾಮ್ ಯಾವ ಥರ ಇರ್ತೈತಿ, ಫಿಸಿಕಲ್ ಯಾವ ಥರ ಇರ್ತೈತಿ, ಹೈಟ್ ಏನು, ಪ್ರತಿಯೊಂದು ಇನ್ಫಾರ್ಮೇಷನ್ನ ನೋಟಿಫಿಕೇಶನ್ ಆಗಿ 2-3-4 ದಿನ ಆಯಿತು. ಈ ಮಾಹಿತಿಯನ್ನು ತಿಳಿಸಿರೋ ಆಗಿರಲಿಲ್ಲ, ಅದಕ್ಕೋಸ್ಕರ ಈಗ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿ ಒಂದ್ಸರಿ ವಿಡಿಯೋನ ಪೂರ್ತಿ ಕ್ಲಿಯರಾಗಿ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರಿಟಿಯಾಗಿ ಡೌಟ್ಗಳು ಕ್ಲಿಯರ್ ಆಗ್ತಾವೆ. ಸೊ ನಿಮಗೆ ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ ಅಂತ ಹೇಳಿದ್ರೆ ನಿಮಗೂ ಕೂಡ ಕ್ಲಿಯರಿಟಿ ಇರುತ್ತೆ. ಬರ್ದು ಸ್ನೇಹಿತರೆ ನೋಡ್ಕೊಳ್ಳೋಣ ಅದ್ರ ಬಗ್ಗೆ. ಸೊ ಮ್ಯೂಸಿಷಿಯನ್ ಅಂತ ಹೇಳಿದ್ರೆ ಏರ್ಫೋರ್ಸ್ನಲ್ಲಿ ಪ್ರತಿ ವರ್ಷನೂ ಮ್ಯೂಸಿಷಿಯನ್ ಅಂತ ಹೇಳಿದ ಹುದ್ದೆಗಳನ್ನ ಕರೆದಿದ್ದಾರೆ. ಎಷ್ಟು ಜನಗಳ ಈ ಹುದ್ದೆಗಳನ್ನು ನೋಡಿದಿರಿ ಗೊತ್ತಿಲ್ಲ. ಸೊ ಇದರಲ್ಲಿ ಏಜ್ ಕೂಡ ಕಮ್ಮಿ ಇರ್ತೈತಿ. ಎಷ್ಟು ಏಜ್ ಇದೆ, ಇದರಲ್ಲಿ ಕ್ವಾಲಿಫಿಕೇಶನ್ ನೋಡ್ಕೋಬಹುದು. ಈ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ, ನೋಡ್ಕೊಳ್ರಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಸ್ಟಾರ್ಟ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 22 ಮೇ ಅಂತ ಹಿಡಿದು ನಿಮ್ಗೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ 5 ಜೂನ್ ವರೆಗೆ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 5 ಜೂನ್ ವರೆಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಇರ್ತೈತಿ. 22ನೇ ತಾರೀಕು ಸ್ಟಾರ್ಟ್ ಆದರೆ 5 ಜೂನ್ಗೆ ನಿಮ್ಮ ಅಪ್ಲಿಕೇಶನ್ ದಿನಾಂಕ ಕೂಡ ಇದರಲ್ಲಿ ಕ್ಲೋಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಯಾರೆಲ್ಲ ಹಾಕ್ಬೋದಪ್ಪ ಅಂತಂದ್ರೆ ಪುರುಷ ಮತ್ತು ಮಹಿಳೆಯರು, ಅನ್ಮ್ಯಾರಿಡ್ ಮದುವೆ ಆಗಲಾರದವರು ಪುರುಷ ಮತ್ತು ಮಹಿಳೆಯರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲಿಂದ ಎಲ್ಲಿವರೆಗೆ ಜನಿಸಿದವರು ಈ ಅರ್ಜಿಯನ್ನು ಹಾಕ್ಬೋದು, ಎಷ್ಟು ಏಜ್ ಇದ್ದವರು ಹಾಕ್ಬೋದು ಅಂತ ನಿಮಗೆ ಕನ್ಫರ್ಮೇಶನ್ ಆಗಿ ಗೊತ್ತಾಗುತ್ತೆ ಅನ್ಕೊಡ್ರಿ. 2 ಜನವರಿ ಅಂತ ಹಿಡಿದು 2024 ಇಲ್ಲಿಂದ ಹಿಡಿದು 2 ಜುಲೈ 2007 ಒಳಗಡೆ ಯಾವ್ದು ಡೇಟ್ ಆಫ್ ಬರ್ತ್ ಇದೆ, 2007ರಿಂದ ಹಿಡಿದು 2024 ಜನವರಿ ಒಳಗಡೆ ಯಾರ್ದಾದ್ರೂ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಇಷ್ಟರಲ್ಲಿ ಜನಿಸಿದ್ರೆ ಈ ಅರ್ಜಿಯನ್ನು ಹಾಕೋಕೆ ಅವಕಾಶ ಇರ್ತದ. ಸೊ ಅಂದ್ರೆ 17 ವರೆಯಿಂದ ಹಿಡಿದು 21 ಏಜ್ ವರೆಗೆ ಅಷ್ಟೇ ಇದರಲ್ಲಿ ಅವಕಾಶ ಕೂಡ ಇರ್ತದ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತ, ಅರ್ಹತೆ ಏನು, ಅದು ಕೂಡ ಇಂಪಾರ್ಟೆಂಟ್ ತಾನೆ. ಅದನ್ನ ನೋಡ್ಕೊಳ್ರಿ. ಜಸ್ಟ್ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಏನಪ್ಪಾ ಅಂದ್ರೆ ನೀವು 10ನೇ ತರಗತಿ ನೀವು ಪಾಸ್ ಆಗಿರ್ಬೇಕು, ಪ್ಲಸ್ 10ನೇ ತರಗತಿ ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಏನ್ ಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯಾವ್ದ್ರ ಬಗ್ಗೆಪ್ಪ ಅಂತಂದ್ರೆ ಮ್ಯೂಸಿಷಿಯನ್ ನೀವು ಏನಾದ್ರೂ ವರ್ಕ್ ಮಾಡಿದ್ರೆ, ಮ್ಯೂಸಿಷಿಯನ್ ಕೋರ್ಸ್ ಅನ್ನ ಮಾಡಿದ್ರೆ ಮಾತ್ರ ಈ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಸಿಗ್ತದ. 1 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಬೇಕಾಗುತ್ತೆ. ಎಷ್ಟಪ್ಪ ಅಂತಂದ್ರೆ 1 ಇಯರ್. ಸೊ ಈ ಸರಿ ಏನಾದ್ರೂ ನಿಮ್ಗೆ ಈ ನೋಟಿಫಿಕೇಶನ್ ಯೂಸ್ ಆಗಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಇಯರ್ ಕೂಡ ನಿಮ್ಗೆ ಯೂಸ್ ಆಗುತ್ತಾ. ಅದಕ್ಕೋಸ್ಕರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಇರ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ ಅನ್ಕೊಡ್ತಾನೆ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ತೆಗೆಸ್ಕೊಂಡು, ಸೊ ನೀವು ಕೋರ್ಸ್ ಅನ್ನ ಮಾಡಿದ್ರಪ್ಪ ಅಂತಂದ್ರೆ ನೀವು ಕೂಡ ನೆಕ್ಸ್ಟ್ ಇಯರ್ಗೆ ಈ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇದರಲ್ಲಿ ಯಾವ ತರಪ್ಪ ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ಗಳು ಫಿಸಿಕಲ್ ನೋಡ್ಕೊಂಡ್ರೆ ಫಿಸಿಕಲ್ ಯಾವ ತರ ಇರ್ತೈತಿ. ಫಿಸಿಕಲ್ ನಲ್ಲಿ ಪುರುಷರಿಗೆ ಹೈಟ್ ಎಷ್ಟಪ್ಪ ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಹೈಟ್ ಎಷ್ಟಪ್ಪ ಅಂತಂದ್ರೆ 162 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರ್ತದೆ. ಎಷ್ಟಪ್ಪ ಅಂತಂದ್ರೆ 162 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರಲೇಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 152 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಬೇಕಾಗುತ್ತೆ. ಸೊ ನಾರ್ಮಲಿ ಚೆಸ್ಟ್ ಅಂಕೆ ನಿಮ್ದ ನಾರ್ಮಲ್ ಚೆಸ್ಟ್ ಇದ್ದನ್ನ ಎಕ್ಸ್ಪಾಂಡ್ 5 ಮಾಡಬೇಕಾಗುತ್ತೆ. ಚೆಸ್ಟ್ ಬಗ್ಗೆ ಏನು ಡೌಟ್ ಇಲ್ಲ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಯಾವ ತರ ಇರ್ತೈತಿ. ಸೊ ಎಕ್ಸಾಮ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್. ಎಕ್ಸಾಮ್ ಯಾವ ತರ ಇರ್ತೈತಿ, ಅದರಲ್ಲಿ ಎಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನೋದು ಕೂಡ ಹೇಳ್ತೀನಿ ನೋಡ್ಕೊಡ್ರಿ. ಇಂಗ್ಲಿಷ್ ಎಕ್ಸಾಮ್ ಇರ್ತೈತಿ. ಇಂಗ್ಲಿಷ್ ಎಕ್ಸಾಮ್ ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತೈತಿ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ನಿಮ್ಗೆ 30 ಕ್ವಶನ್ಸ್ ಇರ್ತಾವೆ. ಎಷ್ಟಪ್ಪ ಅಂತಂದ್ರೆ 30 ಕ್ವಶನ್ಸ್ಗಳು ಇರ್ತಾವು. 30 ಕ್ವಶನ್ಸ್ಗಳು ನಿಮ್ಗೆ ಇರ್ತಾವು. ಸೊ 30 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. 30 ಮಿನಿಟ್ಸ್ ನಿಮ್ಗೆ ಟೈಮಿಂಗ್ ಕೂಡ ಇರ್ತೈತಿ. ಯಾವುದೇ ತರನಾಗಿ ನೆಗೆಟಿವ್ ಕೂಡ ಇರಲ್ಲ ಇದರಲ್ಲಿ. ಯಾವುದೇ ತರನಾಗಿ ನಿಮ್ಗೆ ಎಕ್ಸಾಮ್ ನಲ್ಲಿ ಕೂಡ ನೆಗೆಟಿವ್ ಇರೋದಿಲ್ಲ. 30 ಕ್ವಶನ್ ನೀವನ್ನ ಟಚ್ ಮಾಡಿ ಬಂದ್ರೆ ನಿಮ್ಗೆ ಒಂದು ಒಳ್ಳೆಯ ಅವಕಾಶನೇ ಅನ್ಕೋಬಹುದು. ಯಾರು ಸರ್ಟಿಫಿಕೇಟ್ ಇದೆ ನೋಡ್ರಿ ಅವ್ರಿಗೆ ಬಹಳಷ್ಟು ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ಫಿಸಿಕಲ್ ರನ್ನಿಂಗ್ ಯಾವ ತರ ಇರುತ್ತೆ ನೋಡ್ಕೊಡ್ರಿ. ಪುರುಷರಿಗೆ 1600 ಮೀಟರ್ ರನ್ನಿಂಗ್, ಪುರುಷ ಮತ್ತು ಇಬ್ಬರಿಗೂ ಕೂಡ 1600 ಮೀಟರ್ ರನ್ನಿಂಗ್ ಇರ್ತದೆ. 1600 ಮೀಟರ್ ನಲ್ಲಿ 1.6 ಕಿಲೋಮೀಟರ್ ನೀವು ಪುರುಷರು 7 ನಿಮಿಷದಲ್ಲಿ ಕವರ್ ಮಾಡ್ಕೋಬೇಕು. ಮಹಿಳೆಯರು 8 ನಿಮಿಷದಲ್ಲಿ ನೀವು ರನ್ನಿಂಗ್ ಅನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಅಂತಂದ್ರೆ
ಪುರುಷರಿಗೆ 7 ನಿಮಿಷ, ಮಹಿಳೆಯರಿಗೆ 8 ನಿಮಿಷ. ಬರೀ 1 ನಿಮಿಷ ಮಹಿಳೆಯರು ಕೂಡ ಜಾಸ್ತಿ ಇದೆ. ನೆಕ್ಸ್ಟ್ 10 ಪುಷಪ್ ಹೊಡಿಬೇಕು, 1 ನಿಮಿಷ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ 10 ಸೆಟಪ್ಸ್ ಹೊಡಿಬೇಕು, 1 ನಿಮಿಷ ಟೈಮಿಂಗ್ ಇರ್ತೈತಿ. 20 ಸ್ಕ್ವಾಟ್ಸ್ ಹೊಡಿಬೇಕು, 1 ನಿಮಿಷ ಟೈಮಿಂಗ್ ಇರ್ತೈತಿ. ಮಹಿಳೆಯರಿಗೆ 10 ಸಿಟಪ್ಸ್ ಮತ್ತು 15 ಕ್ವಾಟ್ಸ್ ಅಂತ ಹೇಳ್ಕೇಸಿಂದ 1 ನಿಮಿಷ ನಿಮಗೂ ಕೂಡ ಇದರಲ್ಲಿ ಟೈಮಿಂಗ್ ಇರ್ತೈತೆ. ಸೊ ಇಷ್ಟನ್ನ ನಿಮಗೆ ಮೆಡಿಕಲ್ ಅಂಕಿ ನಾರ್ಮಲ್ ಯಾವ ಥರ ಡಿಫೆನ್ಸ್ನಲ್ಲಿ ಯಾವ ಥರ ಮೆಡಿಕಲ್ ಇರ್ತದಲ್ಲ ಅದೇ ಥರ ಇದರಲ್ಲಿ ಕೂಡ ಮೆಡಿಕಲ್ ಕೂಡ ಇರ್ತದ. ಸೊ ಆಲ್ ಓವರ್ ಇಂಡಿಯಾದವರು ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಎಲ್ಲ ನಮ್ಮ ಸ್ಟೇಟ್ ಆಯ್ತು, ಅದರ್ ಸ್ಟೇಟ್ ಆಯ್ತು, ಎಲ್ಲರೂ ಕೂಡ ಇದಕ್ಕೆ ಕಾಂಪಿಟೇಷನ್ ಅನ್ನ ಮಾಡೋಕೆ ಅವಕಾಶ ಇರ್ತದೆ. ಸೊ ಇಷ್ಟ ವೇಕೆನ್ಸಿ ಅಂತ ಇದರಲ್ಲಿ ಏನು ಕೊಟ್ಟಿಲ್ಲ. ಸೊ ಇಷ್ಟು ನೋಟಿಫಿಕೇಶನ್ ಅನ್ನ ಮಾಡಿದಾರ. ಸೊ ಈ ನೋಟಿಫಿಕೇಶನ್ ನಿಮ್ಗೆ ಕ್ಲಿಯರ್ ಆಗಿ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಮಾಹಿತಿನ ತಿಳಿಸಿದೀನಿ. ಸೊ ಇದನ್ನ ಯಾರಾದರೂ ಈ ನೋಟಿಫಿಕೇಶನ್ ಬೇಕಾಗಿದ್ರೆ ಸೊ ನೀವು ಕೂಡ ಒಂದ್ಸರಿ ನೋಡ್ಕೊಂಡು ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋತೀನಿ ಅನ್ಕೊಂಡಿದ್ರಿ ಸ್ನೇಹಿತರೆ, ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಿದಪ್ಪ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಟೆಲಿಗ್ರಾಮ್ ಅಲ್ಲಿ ನೀಡಿರ್ತೀನಿ. ಸೊ ಈ ವಿಡಿಯೋ ಕೂಡ ಅಲ್ಲೇ ಇರ್ತೈತಿ. ಯಾವುದೇ ಒಂದು ನೋಟ್ಸ್ ಆಗಲಿ ಯಾವುದೇ ಒಂದು ಅಪ್ಡೇಟ್ಗಳು ಬರಲಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನಿಮ್ಗೆ ಎನಿ ಟೈಮ್ ನಾನು ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಜಾಬ್ ಕರೆದ್ರೂ ಪರವಾಗಿಲ್ಲ, ನಿಮಗೆ ಯೂಸ್ ಆಗ್ತಿದ್ರೆ SSLC ಹಿಡಿದು ಡಬಲ್ ಡಿಗ್ರಿ ಮುಗಿಸಿದ್ರು ಕೂಡ ಸಾಕಷ್ಟು ಜನಗಳ ವಿಡಿಯೋಗಳನ್ನ ನೋಡ್ತಾ ಇದ್ರಿ, ಸಾಕಷ್ಟು ಜನ ಫಾಲೋವರ್ ಕೂಡ ಇದ್ರಿ. ಸೊ ನಿಮಗೆಲ್ಲ ಯೂಸ್ ಆಗಲಿ, ಎಲ್ಲ ಜಾಬ್ಗಳಿಗೆ ಅಪ್ಡೇಟ್ಗಳನ್ನ ಮಾಹಿತಿಯನ್ನು ಕೊಡಬೇಕು ಅನ್ನೋದೇ ನನ್ನದೊಂದು ಆಸೆ ಇದೆ. ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋ ಕೂಡ ಅಲ್ಲಿ ಹಾಕಿರ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ನಾವು ಕೊಡುವಂಥ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ, ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗ್ತಿದ್ರೆ ಮಾತ್ರನೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಅನ್ನು ಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರ್ ಮಾಡೋದನ್ನ ಮರೆಯಕೋಬೇಡ್ರಿ, ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿದ್ದಲ್ಲ ಸಬ್ಸ್ಕ್ರೈಬ್ ಬಟನ್ನ ಅದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕೋಬೇಡ್ರಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಸಾಕಷ್ಟು ಅಪ್ಡೇಟ್ಗಳಿದಾವೆ, ಆ ಅಪ್ಡೇಟ್ಗಳನ್ನ ನೋಡ್ಕೋಬೇಕು ಅನ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸೊ ಬರೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.